ವಾದ್ಯ ಕಲಾರತ್ನ ಕ್ಯಾಶಿಯೋ ವೆಂಕಟೇಶ್. ವಾದ್ಯ ಕಲಾರತ್ನ ಕ್ಯಾಶಿಯೋ ವೆಂಕಟೇಶ್ ಅವರು ಡ್ರಾಮಾ ಮಾಸ್ಟರ್ SR ಗಣಪತಿ ಹಾಗೂ ಜಯಮ್ಮ ದಂಪತಿಗಳ ಪುತ್ರರಾಗಿದ್ದು 1970ರಲ್ಲಿ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ಪಟ್ಟಣದಲ್ಲಿ ಜನಿಸಿದರು. ಬಾಲ್ಯದಿಂದಲೇ ತಂದೆಯವರೊಂದಿಗೆ ಗ್ರಾಮೀಣ ನಾಟಕಗಳ ವಾತಾವರಣದಲ್ಲಿ ಬೆಳೆದು ರಂಗಭೂಮಿ ಹಾಗೂ ಕಲಾ ಜೀವನದ ಸಂಸ್ಕಾರವನ್ನು ಅಳವಡಿಸಿಕೊಂಡರು. ತಂದೆಯವರ ವ್ಯಕ್ತಿತ್ವ, ನೇರ ನಡೆ ನುಡಿ ಹಾಗೂ ಕಲಾಭಿರುಚಿಗಳು ಇವರ ಮೇಲೆ ಗಾಢ ಪ್ರಭಾವ ಬೀರಿದ್ದು ಉತ್ತಮ ಕಲಾವಿದರಾಗಿ ರೂಪುಗೊಳ್ಳಲು ಪ್ರೇರಣೆ ನೀಡಿದವು. ಕೇವಲ 13ನೇ ವಯಸ್ಸಿನಲ್ಲಿ ಹಾರ್ಮೋನಿಯಂ ವಾದನವನ್ನು ಅಭ್ಯಾಸಿಸಿ 17ನೇ ವಯಸ್ಸಿನಲ್ಲಿ ನಾಟಕ ನಿರ್ದೇಶನದ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿರ್ವಹಿಸಿದರು. ತಮ್ಮ ಅಪೂರ್ವ ಸಂಗೀತ ಪ್ರತಿಭೆ ಹಾಗೂ ನವೀನ ಚಿಂತನೆಯ ಮೂಲಕ ದಕ್ಷಜ್ಞ ಹಾಗೂ ಉಳಿದ ನಾಟಕಗಳಿಗೆ ಕ್ಯಾಶಿಯೋ ವಾದನದ ಹೊಸ ಆಯಾಮವನ್ನೇ ನೀಡಿದರು. ಒಂದು ಕಾಲದಲ್ಲಿ ಪಾಶ್ಚಾತ್ಯ ಆರ್ಕೆಸ್ಟ್ರಾ ಕಾರ್ಯಕ್ರಮಗಳಿಗೆ ಮಾತ್ರ ಸೀಮಿತವಾಗಿದ್ದ ಈ ಕ್ಯಾಶಿಯೋ ವಾದ್ಯವನ್ನು ರಂಗಭೂಮಿ, ಹರಿಕತೆ ಹಾಗೂ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಅವಿಭಾಜ್ಯ ಅಂಗವನ್ನಾಗಿ ರೂಪಿಸಿದ ಶ್ರೇಯಸ್ಸು ವೆಂಕಟೇಶ್ ಅವರಿಗೆ ಸಲ್ಲುತ್ತದೆ. ಇಂದು ಅನೇಕ ನಾಟಕ ಹಾಗೂ ಹರಿಕತೆ ಪ್ರದರ್ಶನಗಳಲ್ಲಿ ಕ್ಯಾಶಿಯೋ ವಾದ್ಯದ ಬಳಕೆ ಸಾಮಾನ್ಯವಾಗಿರುವುದಕ್ಕೆ ಅವರ ಪರಿಶ್ರಮ, ಪ್ರಯೋಗಶೀಲತೆ ಹಾಗೂ ಕಲಾ ಸಾಧನೆ ಪ್ರಮುಖ ಕಾರಣವಾಗಿದೆ. ಅವರ ಅದ್ಭುತ ಕೈಚಳಕ, ಸಂಗೀತ ಸಂಯೋಜನೆ ಹಾಗೂ ವಾದನ ವೈಶಿಷ್ಟ್ಯದಿಂದಾಗಿ ಅವರನ್ನು ಕ್ಯಾಶಿಯೋ ಮಾಂತ್ರಿಕ ಎಂದು ಕರೆಯಲಾಗುತ್ತದೆ. ದ್ರೋಣಾಚಾರ್ಯರಾಗಿ, ಮಾರ್ಗದರ್ಶಕರಾಗಿ ಅನೇಕ ಶಿಷ್ಯರನ್ನು ಕಲಾವಿದರನ್ನಾಗಿ ಬೆಳೆಸಿರುವ ಹೆಗ್ಗಳಿಕೆ ಇವರದು. ವೆಂಕಟೇಶ್ ಅವರು ಹಲವಾರು ನಾಟಕಗಳನ್ನು ಸ್ವತಃ ರಚಿಸಿ ನಿರ್ದೇಶಿಸಿದ್ದಾರೆ. ಜೊತೆಗೆ 10 ಧ್ವನಿಸುರುಳಿಗಳಿಗೆ ಸಾಹಿತ್ಯ ಹಾಗೂ ಸಂಗೀತ ನೀಡಿದ್ದು 9,000ಕ್ಕೂ ಅಧಿಕ ನಾಟಕ ಮತ್ತು ಹರಿಕತೆ ಪ್ರದರ್ಶನಗಳಿಗೆ ವಾದ್ಯ ಸಹಕಾರ ನೀಡಿರುವುದು ಅವರ ಪೂರ್ವ ಸಾಧನೆಯಾಗಿದೆ. ಅವರ ಕಲಾ ಸೇವೆಯನ್ನು ಗುರುತಿಸಿ ಅನೇಕ ಸಂಘ ಸಂಸ್ಥೆಗಳು ಹಾಗೂ ಕಲಾ ತಂಡಗಳು ಪ್ರಶಸ್ತಿ ಮತ್ತು ಸನ್ಮಾನಗಳ ಮೂಲಕ ಗೌರವಿಸಿದೆ. ಪ್ರಸ್ತುತ ಸಜ್ಜಾ ಸಂಗೀತ ಶಾಲೆಯ ಗೌರವ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ದುರದೃಷ್ಟವಶಾತ್ ಈಗ ಅವರು ಹೃದಯ ಹಾಗೂ ಮೂತ್ರಪಿಂಡ ಸಂಬಂಧಿತ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿದ್ದು ತೀವ್ರ ವೈದ್ಯಕೀಯ ಚಿಕಿತ್ಸೆಯಲ್ಲಿದ್ದಾರೆ. ಆದಾಗ್ಯೂ ಕನ್ನಡ ರಂಗಭೂಮಿ, ಹರಿಕತೆ ಹಾಗೂ ಸಂಗೀತ ಕ್ಷೇತ್ರಕ್ಕೆ ಅವರು ನೀಡಿರುವ ಕೊಡುಗೆ ಶಾಶ್ವತವಾಗಿ ಸ್ಮರಣೀಯವಾಗಿದೆ. ಕ್ಯಾಶಿಯೋ ವಾದ್ಯವನ್ನು ಜನಮಾನಸಕ್ಕೆ ತಲುಪಿಸಿ ರಂಗಭೂಮಿ ಸಂಗೀತಕ್ಕೆ ಹೊಸ ದಿಕ್ಕು ನೀಡಿದ ಅಪರೂಪದ ಸಾಧಕ ವಾದ್ಯ ಕಲಾರತ್ನ ಕ್ಯಾಶಿಯೋ ವೆಂಕಟೇಶ್.